ಹಾಯ್ ಹಲೋ ನಮಸ್ಕಾರ. ಇವತ್ತಿನ ವಿಡಿಯೋ ಒಳಗೆ ರುಚಿಕರ ಆದ ಟೇಸ್ಟಿ ಆದ ಕ್ಯಾರೆಟಿನ ಪಲ್ಯ ಯಾವ ಥರ ಮಾಡ್ಕೋದಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಸೀಸನ್ ಒಳಗೆ ಈ ಥರ ಕ್ಯಾರೆಟ್ ಬರ್ತಾವೆ. ಸೊ ಈ ಥರ ಕ್ಯಾರೆಟ್ಲಿ ನಾವು ಸ್ವಲ್ಪ ಮೈಲ್ಡ್ ಸ್ವೀಟ್ ಆಗಿರ್ತೈತಿ ಮತ್ತು ಜಾಸ್ತಿ ಸ್ಪೈಸಿ ಕೂಡ ಇರ್ತೈತಿ. ಇದು ಎರಡೂ ಮಿಕ್ಸ್ ಆಗಿರುವಂಥದ್ದು ಆ ಥರದ್ದು ಟೇಸ್ಟಿಯಾಗಿ ಮಾಡ್ಕೊಳ್ಳೋವಂಥದ್ದು ಕ್ಯಾರೆಟಿನ ಪಲ್ಯ ನಾನು ಈ ಥರ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ಥರ ಕ್ಯಾರೆಟ್ ಈಗ ಮಾರ್ಕೆಟಲ್ಲಿ ಬರ್ತಾ ಇರ್ತಾವೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ಮಸ್ತ್ ಅಂದ ರೆಸಿಪಿ ಮಾಡೋಣ. ನಾನು ಕುಕ್ಕರ್ದಲ್ಲೇ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ 1-2 ಸ್ಪೂನ್ದಷ್ಟು ಎಣ್ಣೆ ಹಾಕ್ಕೊಂಡೆ. ಆಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಅವು ಎರಡು ಚಟಪಟ ಅನ್ನೋ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಆಮೇಲೆ ಕುಟ್ಟಿದಾದಂತಹ ಬೆಳ್ಳುಳ್ಳಿ ಇದನ್ನು ಕೂಡ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು. ಆಮೇಲೆ ಹೆಚ್ಚಿಟ್ಕೊಂಡಿರೋವಂಥದ್ದು ಈರುಳ್ಳಿ ಇದನ್ನು ಕೂಡ ಈ ಥರ ಹಾಕ್ಕೊಂಡು ಫ್ರೈ ಮಾಡ್ಕೋಣ. ನೋಡ್ತಾ ಇರಿ, ಫುಲ್ ಬೇಗನೆ ಆಗುವಂಥದ್ದು ಮತ್ತು ಆಮೇಲೆ ಭಾಳ ಟೇಸ್ಟಿ ಕೂಡ ಆಗ್ತೈತಿ. ಒಮ್ಮೆ ಈ ಥರ ಮೆಥಡ್ ಟ್ರೈ ಮಾಡಿರಿ ಅಂತ ಹೇಳಿ ಅಂದ್ಕೊತೀನಿ. ಆಮೇಲೆ ಕರಿಬೇವು ಆಮೇಲೆ ಹಾಕ್ಕೊಂಡೆ. ಆಮೇಲೆ ಇದೇನಿದೆಲ್ಲ ಮೆಣಸಿನ್ಕಾಯಿ ಈ ಥರ ಉದ್ದುದ್ದಾಗಿ ಸೀಳ್ಕೊಂಡು ಇದನ್ನು ಕೂಡ ಹಾಕೋಬೇಕು. ಇದನ್ನೆಲ್ಲ ಸ್ವಲ್ಪ ಹೊತ್ತಿಗೆ ಫ್ರೈ ಮಾಡಿಕೊಂಡೆ. ಈ ಕ್ಯಾರೆಟ್ ಏನಿದೆಯಲ್ಲ ಈ ಥರ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಹಾಕಿ 5 ನಿಮಿಷ ಈ ಥರ ಹುರ್ಕೋಬೇಕು. ಇದೇ ಮೇನ್ ಇಲ್ಲಿ ಸ್ಟೆಪ್. ಇದೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರದ್ದು ಸಣ್ಣಗೆ ಹುರ್ಕೊಂತಲೇ ಇರಬೇಕು ನಾವು. ಅಂದ್ರೆ ಅದು ಫ್ಲೇವರ್ ಏನಿದೆಯಲ್ಲ ಚೆನ್ನಾಗಿ ಸ್ವಲ್ಪ ಬೆಂದ್ಕೋತಾವೆ. ಆಮೇಲೆ ಕುಕ್ಕರ್ ವಿಸಲ್ಸ್ ಏನಿದೆಯಲ್ಲ ನಾವು ಸ್ವಲ್ಪನೇ ಇದು ಮಾಡಿದ್ರೂ ಸಾಕು. ಆಮೇಲೆ ಟೊಮೆಟೊ ಹಾಕ್ಕೊಳಕತ್ತೀನಿ. ಆಮೇಲೆ ಅರಿಶಿಣದ ಪುಡಿ, ಆಮೇಲೆ ಅಚ್ಕಾರದ ಪುಡಿ. ನಿಮಗೆ ಸ್ಪೈಸಿ ಎಷ್ಟು ಬೇಕು ಆ ಥರ ನೀವು ನೋಡಿಕೊಂಡು ಹಾಕೋಬೇಕು. ಎಲ್ಲ ಕೂಡ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಮತ್ತೊಂದು 2 ಮಿನಿಟ್ಸ್ ಬೇಯಿಸ್ಕೊಂಡೆ ನಾನು. ನೀರು ಒಟ್ಟು ಹಾಕಬಾರ್ದು ಈ ಸ್ಟೇಜ್ನಲ್ಲಿ. ಆಮೇಲೆ ಇದು ಗುರೆಳ್ಳು ಪೌಡ್ರ್ ಅಂತಾರಲ್ಲ, ಇದು ಸ್ವಲ್ಪ ಜಾಸ್ತಿನೇ ಹಾಕೋರಿ. ಅಂದರೆ ಇದ್ರದ್ದು ಕೂಡ ಜಾಸ್ತಿ ಟೇಸ್ಟಿ ಕೊಡ್ತೈತಿ ಮತ್ತು ಸ್ವಲ್ಪ ತಿಕ್ನೆಸ್ ಆಗೋಕ್ಕೂ ಹೆಲ್ಪ್ ಆಗ್ತೈತಿ. ಈ ಥರ ಮಿಕ್ಸ್ ಮಾಡ್ಕೋರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಆಮೇಲೆ ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಏನಿದೆಯಲ್ಲ ಕಂಪ್ಲೀಟ್ಲಿ ಬ್ಯಾಲೆನ್ಸ್ ಮಾಡ್ತೈತಿ ಮತ್ತು ಮೈಲ್ಡ್ ಸ್ವೀಟ್ನೆಸ್ ಕೂಡ ಕೊಡ್ತೈತಿ. ಆಮೇಲೆ ನೀರು ಹಾಕೋಬೇಕು. ನೀರು ತುಂಬ ಜಾಸ್ತಿನೂ ಕೂಡ ಹಾಕೋಬೇಡ್ರಿ ಮತ್ತು ಸ್ವಲ್ಪನೂ ಹಾಕೋಬೇಡ್ರಿ. ನೋಡ್ತೀರಿ ನಾನು ಎಷ್ಟು ಹಾಕ್ಕೊಂಡಿನಿ ಅಂಥೇಳಿ. ಒಂದು ಸಣ್ಣದ ಲೋಟ ಅಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಕುಕ್ಕರ್ದು ವಿಸಲ್ ಏನಿದೆಯಲ್ಲ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದೇ ವಿಸಲ್ ಹೊಡಿಸಿದ್ದೀನಿ. ನೀವು ಬೇಕಂದರೆ 2 ಹೊಡಿಸ್ಬೋದು. ನಾನು 1 ಹೊಡಿಸಿದಾದ ನಂತರ ಅದನ್ನು ಫ್ಲೇಮ್ ಆಫ್ ಮಾಡಿ ಅದು ಡಿಪ್ರೆಷರೈಸ್ ಆಗೋಕೆ ಬಿಟ್ಟಿದ್ದೆ. ತಾನೇ ಡಿಪ್ರೆಷರೈಸ್ ಆಗಬೇಕು, ಅಲ್ಲಿ ತನಕ ನಾವು ವೇಟ್ ಮಾಡಬೇಕು. ಆಮೇಲೆ ಇದು ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ, ಇದು ಒಂಥರ ಫುಲ್ ಘಮ ಟೇಸ್ಟಿ ಕೊಡ್ತೈತಿ. ಇದನ್ನು ಹಾಕೋದು ಖಂಡಿತ ಮರಿಬೇಡ್ರಿ. ಕಂಪ್ಲೀಟ್ಲಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿರಿ. ನೋಡಿರಿ, ಭಾಳ ನೀರು ಇಲ್ಲ, ಭಾಳ ಹಿಂಗೆ ಗಟ್ಟಿನೂ ಇಲ್ಲ. ಈ ಥರ ಐತಿ ಇದು ಕನ್ಸಿಸ್ಟೆನ್ಸಿ. ಆಮೇಲೆ ಇದನ್ನು ನೀವು ಚಪಾತಿ, ಪುಲ್ಕ ಮತ್ತು ರೊಟ್ಟಿ ಜೊತೆ ಕೂಡ ಸರ್ವ್ ಮಾಡ್ಬೋದು. ಮತ್ತು ಈ ಸ್ಟೆಪ್ಪನ್ನು ಇದೇ ಥರ ಎಲ್ಲ ಫಾಲೋ ಮಾಡಿಕೊಂಡು ಟ್ರೈ ಮಾಡಿರಿ ಅಂತ ಹೇಳಿ ಭಾವಿಸ್ತೀನಿ. ಮತ್ತು ನನ್ನ ರೆಸಿಪಿ ಆಗಿತ್ತಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ, ಲೈಕ್ ಮಾಡಿರಿ ವಿಡಿಯೋಗೆ. ಮತ್ತು ಮುಂದಿನ ರೆಸಿಪಿಗಾಗಿ ನೋಡ್ತಾ ಇರಿ ಲೇಡೀಸ್ ಜಂಕ್ಷನ್ ಚಾನಲ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.